ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಕೊನೆಯ ಭಾಗದಲ್ಲಿ ಗಂಡ ಹೆಂಡತಿಯ ನಡುವೆ ಒಂದು ಸಾಮರಸ್ಯ ಇಲ್ಲ, ಇಬ್ಬರಲ್ಲೂ ಕೂಡ ಆ ಪ್ರೀತಿಯಲ್ಲಿ ವಿಳಂಬತೆ, ಅಂದರೆ ಒಂದು ಒಳ್ಳೆಯ ಒಂದು ಪ್ರೀತಿಯ ಸಂಬಂಧವಿಲ್ಲ, ಇಬ್ಬರಲ್ಲೂ ಕೂಡ ಒಂದು ಪ್ರಶಾಂತತೆ ಇಲ್ಲ ಅಂದಾಗ ಖಂಡಿತವಾಗಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಿಮಗೆ ತಿಳಿಸ್ತಾ ಇದ್ದೇನೆ. ಈ ವಿಧಾನವನ್ನು ಅನುಸರಣೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಕೊನೆಯವರೆಗೂ ವಿಡಿಯೋಸ್ನ ನೋಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಗುರುವಾರ ತ್ರಯೋದಶಿ ತಿಥಿ ಇದೆ, ಶುಕ್ಲ ಪಕ್ಷ, ಶುಭಯೋಗ ಇರತಕ್ಕಂಥ ಸಮಯ, ಕವಳವ ಹಾಗೆ ತೈತುಲ ಕರಣ ಇರತಕ್ಕಂಥದ್ದು. ಚಂದ್ರ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1:49 3:14 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 6:43 8:08 ಗುಳಿಕ ಕಾಲ ಬೆಳಗ್ಗೆ 9:33 10:58 ಹಾಗೆ ದುಷ್ಟಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 10:41 11:22 ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ಮಧ್ಯಾಹ್ನ 2:49 3:31 ಇದು ಇವತ್ತಿನ ಒಂದು ಪಂಚಾಂಗ ಶ್ರವಣ. ಹಾಗೆ ದ್ವಾದಶ ರಾಶಿಗಳಿಗೆ ಚಂದ್ರ ಕೂತಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ, ಚಂದ್ರ ನಕ್ಷತ್ರದಲ್ಲಿ ಕೂತಿದ್ದಾನೆ. ಯಾರಿಗೆ ಯಾವ ಫಲ ಖಂಡಿತವಾಗಿ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಖಂಡಿತ ಮೇಷರಾಶಿಯವರಿಗೆ ಇದರ ಉತ್ತಮ ಧನಯೋಗ ಇರತಕ್ಕಂಥ ಸಮಯ. ಕುಟುಂಬದ ವಿಚಾರವಾಗಿ, ವ್ಯಾಪಾರದ ವಿಚಾರವಾಗಿ ಖಂಡಿತವಾಗಿ ಶುಭ ಇರ್ತದೆ. ಹಣಕಾಸು ವಹಿವಾಟುಗಳಲ್ಲಿ ಕೊಂಚ ಅಭಿವೃದ್ಧಿ ಸಾಧನೆ ಮಾಡ್ತಕ್ಕಂಥ ದಿನ. ಹೈನುಗಾರಿಕೆ ಅಥವಾ ಕೃಷಿಯ ವಿಚಾರದಲ್ಲಿ, ಹಾಗೆ ವ್ಯಾಪಾರಗಳ ವಿಚಾರದಲ್ಲಿ ಖಂಡಿತವಾಗಿ ಶುಭ ಇರತಕ್ಕಂಥ ದಿನ. ವೃಷಭ ರಾಶಿಯವರಿಗೆ ಕುಟುಂಬದೊಟ್ಟಿಗೆ ಅನ್ಯೂನ್ಯತೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ. ವ್ಯಾಪಾರಗಳು ಚೆನ್ನಾಗಿ ನಡೀತದೆ. ಹಾಗೆ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭತ್ವ ಇರತಕ್ಕಂಥ ದಿನ. ಮನಸ್ಥಿತಿ ಒಂದು ರೀತಿಯಾಗಿ ಶುಭ ಇರತಕ್ಕಂಥದ್ದು. ಏನೇ ಸಮಸ್ಯೆಗಳು ಬಂದರೂ ಅದನ್ನು ತಡಿತಕ್ಕಂಥ ಶಕ್ತಿ ಇರ್ತದೆ ಈ ದಿನ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ, ಲಗ್ನದಲ್ಲೇ ಚಂದ್ರ, ಅಂದರೆ ಅರ್ಥಾತ್ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಪಡಿತಕ್ಕಂಥ ದಿನ. ಏನೇ ಬಂದರೂ ಉಪಶಮನವಾಗ್ತಕ್ಕಂಥ ದಿನ. ಒಂದು ರೀತಿಯಾಗಿ ರಾಜಯೋಗದ ಕಾಲ. ಅರ್ಥಾತ್ ಈ ದಿನ ಆರೋಗ್ಯದ ವಿಚಾರದಲ್ಲಿ ಶುಭವಿರತಕ್ಕಂಥ ದಿನ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ವೃಷಭ ರಾಶಿ ಎಲ್ಲ ಕ್ಷೇತ್ರದ ಒಂದು ವಿಚಾರಗಳನ್ನು ತಗೊಂಡಾಗ ನಿಮ್ಮ ಒಂದು ರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಖಂಡಿತವಾಗಿ ತಗಳ ಪ್ರಯತ್ನ, ತಮ್ಮ ಪ್ರೆಸೆಂಟೇಷನ್ಸು, ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಬಟ್ ವಾದ ವಿವಾದಗಳಿಗೆ ಇಳಿಬೇಡಿ. ಒಂದು ವೃಷಭ ರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು ಶುಭವಿರ್ತದೆ. ಮಿಥುನ ರಾಶಿ, ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಜೊತೆಗೆ ಮನೆಯವರು ನಿಮ್ಮನ್ನು ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಹಾಗೆ ಯಾರೊಟ್ಟಿಗೂ ಬೆರೆಯೋದು ಬೇಡ ಅಂತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿ ಬರಬಹುದು. ನಷ್ಟದ ದಿನ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲೂ ಸಮಸ್ಯೆ ಇರುತ್ತೆ. ಎಡಗಣ್ಣಿನ ಒಂದು ಸಮಸ್ಯೆಗಳಲ್ಲಿ ಕಾಡ್ತಕ್ಕಂಥ ಸನ್ನಿವೇಶಗಳಿರಬಹುದು. ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ದೈವಿಕ ಚಿಂತನೆ ಭಾಳ ವಿಶೇಷವಾಗಿರ್ತಕ್ಕಂಥ ಈ ದಿನದ ಫಲ ಶುಭವನ್ನು ಕೊಡೋದು. ದೈವಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿ, ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಓಂ ಸೋಂ ಸೋಮಾಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ.
ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಃಶಾಂತಿ ಸಿಗ್ತಕ್ಕಂಥದ್ದು ಇರ್ತದೆ. ಹಾಗೆ ಕಟಕ ರಾಶಿಯವರಿಗೆ ಖಂಡಿತವಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಧನಯೋಗ ಇರತಕ್ಕಂಥ ದಿನ ಈ ಕಟಕ ರಾಶಿಯವರಿಗೆ. ಅಭಿವೃದ್ಧಿ ಕಾರ್ಯಗಳಾಗುತ್ತೆ. ಲಾಭವನ್ನು ಪಡಿತೀರ ಯಾವುದೇ ಕೆಲಸಗಳಲ್ಲಿ ಕೂಡ. ಹಾಗೆ ಮಕ್ಕಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಶುಭವಿರ್ತಕ್ಕಂಥದ್ದು, ಸಂಗಾತಿಯ ವಿಚಾರದಲ್ಲಿ ಶುಭ ಇರತಕ್ಕಂಥ ದಿನ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಲಭ್ಯತೆ ಇದೆ. ಯಾವುದೇ ವರ್ಗ, ವಿದ್ಯಾರ್ಥಿ ವರ್ಗ, ಬಿಸ್ನೆಸ್ ವರ್ಗದಲ್ಲೂ ಕೂಡ ಶುಭತ್ವ ಇದೆ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವರಿಗೆ ನೋಡಿ, ಹೆಸರು, ಕೀರ್ತಿ, ಪ್ರತಿಷ್ಠೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತದೆ. ವಿದೇಶ ಯೋಗ ಇರತಕ್ಕಂಥ ಒಂದು ಸಂದರ್ಭ. ಹಾಗೆ ಸ್ವಲ್ಪ ಮಟ್ಟಿಗೆ ರಾಜಕೀಯವಾಗಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟುಗಳು, ವ್ಯಾಪಾರಗಳು ಚೆನ್ನಾಗಿ ನಡೀತಕ್ಕಂಥ ದಿನ ಕೂಡ ಆಗುತ್ತೆ. ಒಂದು ರೀತಿಯ ಅಹಂ ಇರತಕ್ಕಂಥ ದಿನ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣ್ತಕ್ಕಂಥದ್ದು ಇರ್ತದೆ. ಇನ್ನೆಲ್ಲ ವರ್ಗದವರ ವಿಚಾರವಾಗಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸ್ವಲ್ಪ BP ಜಾಸ್ತಿ ಆಗಿಬಿಡುತ್ತೆ. ಅದರ ಬಗ್ಗೆ ಶಾಂತವಾಗಿ ಶಿವನ ಮಂತ್ರಗಳನ್ನು ಹೇಳ್ತಾ ಬನ್ನಿ, ಶುಭವಾಗ್ತದೆ. ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ಚಂದ್ರ ಖಂಡಿತವಾಗಿ ನಿಮಗೆ ಸಹಾಯ ಹಸ್ತದಿಂದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಲಾಭ ದೊರೆತಕ್ಕಂಥ ದಿನ ಆಗುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಭಾಗ್ಯೋದಯದ ಕಾಲ. ಖಂಡಿತವಾಗಿ ಯಾವುದೇ ಕ್ಷೇತ್ರ ಫಲದವರೆಗೂ ಕೂಡ ಶುಭತ್ವ ಇರ್ತದೆ. ಹಾಗೆ ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ಕಷ್ಟಪಟ್ಟರೆ ಮಾತ್ರ ನಿಮಗೆ ಶುಭತ್ವ ಇದೆ. ಆದರೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ. ಇದಕ್ಕಿದ್ದಾಗೆ 12 ಮನಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಸ್ವಲ್ಪ ಜಾಗರೂಕತೆ, ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಸಾಧ್ಯವಾದಷ್ಟು ಸಮಾಧಾನದಿಂದ ವರ್ತನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಈ ದಿನ ದುರ್ಗಾರಾಧನೆ ತುಲಾರಾಶಿಯವರಿಗೆ ಶುಭವನ್ನು ತರುತ್ತೆ. ವೃಶ್ಚಿಕ ರಾಶಿ, ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು, ವ್ಯಾವಹಾರಿಕವಾಗಿ ಕೂಡ ಶುಭತ್ವ. ಎಲ್ಲ ಕ್ಷೇತ್ರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನವಾಗುತ್ತೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ದಿನವಾಗಿ ವೃಶ್ಚಿಕ ರಾಶಿಯವರಿಗೆ ಅಭಿವೃದ್ಧಿ ಬರುತ್ತೆ. ಖಂಡಿತವಾಗಿ ಚೆನ್ನಾಗಿದೆ. ಯಾವ ಕ್ಷೇತ್ರದಲ್ಲಿಗೂ ಕೂಡ ಶುಭತ್ವ. ಅದೇ ರೀತಿಯಾಗಿ ಧನುರಾಶಿಯವರ ಫಲಾಫಲ. ಧನುರಾಶಿಯವರಿಗೆ ಕೆಲಸದಲ್ಲಿ ವಿಚಾರದಲ್ಲಿ ಯಶಸ್ಸು ಸಿಗ್ತದೆ. ಬಟ್ ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯದಲ್ಲಿ ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಬಟ್ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ. ಇದ್ದಕ್ಕಿದ್ದಾಗೆ ಧನಾಗಮದ ವಿಚಾರ, ಮನೆಗೆ ಹೆಚ್ಚು ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥ ದಿನ ಈ ದಿನ. ನಾವು ನೋಡೋದಾದರೆ ಧನುರಾಶಿಯವರಿಗೆ ಹೆಚ್ಚಿನ ಮಹತ್ವ ಹಣಕಾಸಿನ ಮೇಲೆ ಇರುತ್ತೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವಿರಸಗಳು ಜಾಸ್ತಿ ಕಾಣುತ್ತೆ. ಬಟ್ ಆರೋಗ್ಯದಲ್ಲಿ ಎಚ್ಚರ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥದ್ದನ್ನು, ಬಿಸ್ನೆಸ್ ಮ್ಯಾನ್ಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಅಫ್ಕೋರ್ಸ್ ಮಕರ ರಾಶಿಯವರಿಗೂ ಕೂಡ ಒಂದು ಟ್ರೇಡಿಂಗ್ ವಿಚಾರದಲ್ಲಿ ಲಾಭ ಸಿಗುತ್ತೆ. ಪ್ರೀತಿಯ ವಿಚಾರದಲ್ಲಿ ಲಾಭ ಸಿಗುತ್ತೆ. ಹಾಗೆ ನಿಮ್ಮ ಪ್ರೀತಿಸಿದವರೊಟ್ಟಿಗೆ ಉತ್ತಮ ಬಾಂಧವ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಶುಭತ್ವ ಜಾಸ್ತಿ ಇದೆ. ಖಂಡಿತ ಮಕರ ರಾಶಿಯವರೆಗೂ ಕೂಡ ಶುಭದ ದಿನದಲ್ಲಿ ಒಂದು ಕೂಡ. ಕುಂಭರಾಶಿ ಆದಷ್ಟು ಕೂಡ ಈ ದಿನದ ಆಲೋಚನೆಗಳೆಲ್ಲ ಕೂಡ ಆಸ್ತಿ, ಮನೆ, ಇದರಲ್ಲಿ ತಲ್ಲೀನತೆ, ಬ್ಯಾಂಕ್ ವಿಚಾರಗಳಲ್ಲಿ ಆಲೋಚನೆಗಳು ಜಾಸ್ತಿ ಆಗುತ್ತೆ. ಸುಖವನ್ನು ಜಾಸ್ತಿ ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ. ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಕೂಡ ಆಗುತ್ತೆ. ಕುಂಭರಾಶಿಯವ್ರಿಗೂ ಕೂಡ ನೋಡಿ, ಚತುರ್ಥ ಭಾವ ಕುಟುಂಬದಲ್ಲಿ ಚಂದ್ರನಿದ್ದಾನೆ. ನಿಮ್ಮ ನಿರ್ಧಾರಗಳು ಭಾಳ ಶುಭತ್ವವನ್ನು ತರುತ್ತೆ. ನಾನು ಕುಂಭರಾಶಿಯವರಿಗೆ ಮತ್ತೆ ಹೇಳ್ತಿದ್ದೀನಿ, ಯಾವುದೇ ವಿಚಾರ ನೀವು ಸ್ವತಃ ಪರಾಮರ್ಶೆ ಮಾಡಿ. ಮತ್ತೆ ನೀವು ಅದನ್ನೇ ತಪ್ಪು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆ ಕಾಲಗಳು ಲಭ್ಯವಾಗೋದಿಲ್ಲ. ಇವತ್ತಿನ ದಿನ ನಿಮ್ಮ ನಿರ್ಧಾರಗಳ ಮೇಲೆ ಜೀವನ ನಿಂತಿರುತ್ತೆ. ಒಳ್ಳೆಯದಾಗಲಿ. ಹಾಗೆ ಮೀನರಾಶಿಯವ್ರಿಗೂ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರುತ್ತೆ. ಯಾರು ಈ ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೋ, ಅಥವಾ ಈ ಚಾಲಕರಿಗಿರ್ಬೋದು, ಸೇಲ್ಸ್ಮೆನ್ಸ್ಗಿರ್ಬೋದು, ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗಿರ್ಬೋದು, ಕ್ರಿಯೇಟಿವಿಟಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಆಗುತ್ತೆ. ಎಕ್ಸಲೆಂಟ್ ಡೇ. ತುಂಬ ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಸ್ಪರ್ಧೆಗಳಲ್ಲಿ ಗೆಲ್ತಕ್ಕಂಥದ್ದು ಜಾಸ್ತಿ ಇದೆ.
ಮೀನರಾಶಿಯವ್ರಿಗೆ ಶುಭವಾಗಲಿ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ದಾಂಪತ್ಯದ ವಿಚಾರಕ್ಕೆ, ದಾಂಪತ್ಯ ಗಂಡ ಹೆಂಡತಿಯ ನಡುವೆ ಒಳ್ಳೆಯ ಸಂಬಂಧ, ಪ್ರೀತಿ ಭಾವನೆಗಳಿಲ್ಲ, ಒಂದು ಪ್ರಸನ್ನತೆ ಇಲ್ಲ ಅಂದಾಗ ಭಾಳ ವಿಶೇಷವಾಗಿ ನೀವು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ, ಒಂದು ಬಾಳೆಹಣ್ಣಿಗೆ ಅರಿಶಿಣವನ್ನು ಲೇಪನೆಯನ್ನು ಮಾಡಿಕೊಳ್ಳಿ. ಶುದ್ಧ ಅರಿಶಿಣವನ್ನು ಲೇಪನವನ್ನು ಮಾಡಿಕೊಂಡು ಗುರುವಿನ ಮಂತ್ರ 108 ಬಾರಿ ಹೇಳಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಯಾವುದಾದ್ರೂ ಒಂದು ಮಂತ್ರವನ್ನು 108 ಬಾರಿ ಹೇಳಿ ನೈವೇದ್ಯವನ್ನು ಮಾಡಿ ನೀವು ಮತ್ತು ನಿಮ್ಮ ಯಾರು ನಿಮ್ಮ ಜೊತೆಯವರಿದ್ದೀರೋ ಗಂಡ ಹೆಂಡತಿ ತಿಂತಕ್ಕಂಥದ್ದನ್ನು ಮಾಡಬೇಕದನ್ನು. ಆಗಿಂದಾಗೆ ಇದನ್ನು ಪುನರಾವರ್ತನೆಯನ್ನು ಮಾಡೋದ್ರಿಂದ ಇಬ್ಬರಲ್ಲಿ ಒಳ್ಳೆಯ ಪ್ರಸನ್ನತೆ ಬರ್ತದೆ, ಇಬ್ಬರಲ್ಲೂ ಒಳ್ಳೆ ಬಾಂಡಿಂಗ್ ಜಾಸ್ತಿ ಆಗ್ತದೆ, ಕ್ಲೇಶಗಳು ಕಳೆದು ನಿಮ್ಮಲ್ಲಿ ಸುಖ ಶಾಂತಿ ಸಮೃದ್ಧಿ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.